ಇಡೀ ರೇಣುಕಾಸ್ವಾಮಿ ಪ್ರಕರಣದಲ್ಲಿ PSI ವಿನಯ್ ಅವರ ಪಾತ್ರ ಏನು ಇದುವರೆಗೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಲಭ್ಯ ಆಗಿರಲಿಲ್ಲ. ಆದರೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತಾದ ಬಿಗ್ ಎಕ್ಸ್ಕ್ಲೂಸಿವ್ ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನು ನಡೀತು, ಇದರ ಹಲವು ಹೊಳಹುಗಳು ಹೊರಬರ್ತಾ ಇದೆ. ಇಡೀ ಪ್ರಕರಣದಲ್ಲಿ PSI ವಿನಯ್ ಪಾತ್ರವೇನು, ಅನುಮಾನಕ್ಕೆ ಕಾರಣ ಆಗಿರುವಂಥ ಅಂಶಗಳೇನು, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ PSI ವಿನಯ್ ಏನು ಮಾಡಿದ್ದ ಅನ್ನುವಂಥದ್ದು. ಕೊಲೆ ನಡೆದ ಜೂನ್ 8ನೇ ತಾರೀಕು ಪ್ರದೋಷ್ನಿಂದ ಕರೆ ಹೋಗುತ್ತೆ ವಿನಯ್ ಅವರಿಗೆ. ಮಧ್ಯರಾತ್ರಿ 1:30 2 ಗಂಟೆ ಮಧ್ಯ ಕಾಲ್ ಮಾಡ್ತಾರೆ. ವಾಟ್ಸಪ್ ಕಾಲ್ ಮಾಡಿದ್ದ ಆರೋಪಿ ಪ್ರದೋಷ್ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗ ಶವ ಹಾಕಿದ್ದಾರೆ ಅಂತ ಹೇಳಿಕೆ. ಆಗ ಶವ ಇಲ್ಲಿ ಯಾಕೆ ಬಿಸಾಡಿದ್ರಿ ಅಂತ PSI ವಿನಯ್ ಕೇಳ್ತಾರೆ. ಅದು ನಮ್ಮ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅಂತ ವಿನಯ್ ಹೇಳಿದ್ರು. ಬರಲ್ಲ ಅಂತ ಹೇಳಿರ್ಬೇಕು ಮೋಸ್ಟ್ಲಿ. ಆರೋಪಿಗಳಿಗೆ ಸರೆಂಡರ್ ಆಗೋಕೆ ಹೇಳಿ ಅಂತ ವಿನಯ್ ಹೇಳಿದ್ರು. ಆರೋಪಿ ಪ್ರದೋಷ್ ನೀಡಿದಂತಹ ಮರು ಹೇಳಿಕೆಯಲ್ಲಿ ಈ ಮಾಹಿತಿ ಲಭ್ಯವಾಗಿದೆ. ಸೊ PSI ವಿನಯ್ ಪಾತ್ರ ಏನು ಹಾಗಾದರೆ ಅಂದರೆ ಅವರೇನು ಪ್ರಕರಣನ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ರ, ಗೊತ್ತಿದ್ದು ಸುಮ್ಮನಾದ್ರ ಅಥವಾ ಏನು ಅನ್ನೋಂಥದ್ದು. ಪ್ರದೋಷ್ ಹೇಳಿಕೆ ಪ್ರಕಾರ ವಿನಯ್ಗೆ ಕೊಲೆ ವಿಚಾರ ಗೊತ್ತಿತ್ತು. ಹಾಗಿದ್ರೆ ರಾತ್ರಿಯೇ ಪೊಲೀಸರು ಯಾಕೆ ಸ್ಥಳಕ್ಕೆ ಹೋಗಿಲ್ಲ? ಕೊಲೆ ನಡೆದಿದೆ ಅಂತ ಗೊತ್ತಾದ್ಮೇಲೆ ಅದು ಸೆಲೆಬ್ರಿಟಿ ಇರಲಿ ಮತ್ತೊಬ್ಬರು ಇರಲಿ, ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಪೊಲೀಸರು ಅನ್ನೋಂಥದ್ದು. ಯಾಕೆ ಮೃತದೇಹ ಪತ್ತೆ ಹೆಚ್ಚು ಕೇಸ್ ದಾಖಲು ಮಾಡಲಿಲ್ಲ? ನೆಕ್ಸ್ಟ್ ಡೇವರೆಗೂ ಕಾದ್ರು. PSI ವಿನಯ್ ಅಂದು ರಜೆಯಲ್ಲಿದ್ದರು ಅಂತ ಹೇಳಲಾಗ್ತಾ ಇದೆ. ಆದರೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡ್ಬೋದಾಗಿತ್ತಲ್ಲ ಈ ಥರ ಆಗಿದೆ ಅಂತ. ಅಷ್ಟೊಂದು ಸಿವಿಯರ್ ಕೇಸ್ ಅದು. ಇನ್ಸ್ಪೆಕ್ಟರ್ ಗಿರೀಶ್ ಯಾಕೆ ಘಟನಾ ಸ್ಥಳಕ್ಕೆ ಹೋಗಲಿಲ್ಲ ಅವತ್ತು? ಸೊ ಅವ್ರ ಲಿಮಿಟ್ಸಲ್ಲಿ ಬರ್ತಾ ಇದೆ ಅಂತ ಅದನ್ನು ಕೂಡ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆ PSI ವಿನಯ್ ಅವ್ರ ಬಗ್ಗೆ ಹೇಳುತ್ತೆ. ಪ್ರದೋಷ್ ತಾನು ಕರೆ ಮಾಡಿ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟಾದರೂ ಕೂಡ ಇಮಿಡಿಯೇಟ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕಲ್ವಾ, ಯಾಕೆ ಮಾಡಲಿಲ್ಲ? ಅದ್ಯಾಕೆ ನೆಕ್ಸ್ಟ್ ಡೇವರೆಗೂ ಕಾದರು? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ. ಸುನಿಲ್, PSI ವಿನಯ್ ಪಾತ್ರ ಏನು? ಹಾಗೇನೆ ಇನ್ಸ್ಪೆಕ್ಟರ್ ಗಿರೀಶ್ ತಕ್ಷಣ ಸ್ಥಳಕ್ಕೆ ಹೋದ್ರ? ಈ ಪೊಲೀಸ್ ವ್ಯವಸ್ಥೆ ಹೇಗೆ ವರ್ಕ್ ಆಯಿತು? ಆವತ್ತು ಕೊಲೆ ನಡೆದ ತಕ್ಷಣ ಏನೆಲ್ಲ ಆಯಿತು? ಚಾರ್ಜ್ ಶೀಟಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಶ್ರೀಲಕ್ಷ್ಮಿ, ಇದೀಗ ಕಾಮಾಕ್ಷಿಪಾಳ್ಯದಲ್ಲಿ ನಡೆದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದ ನಂತರ ಹಲವಾರು ಅನುಮಾನಗಳು ಶುರುವಾಗಿದ್ದಾವೆ. ಆ್ಯಕ್ಚುಲಿ ಇದು ಈಗ ಶುರುವಾಗಿರುವಂಥದ್ದಲ್ಲ. ಈ ಪ್ರಕರಣ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ PSI ವಿನಯ್ ಮತ್ತು ಆರೋಪಿ A14 ಆಗಿರುವಂಥ ಪ್ರದೋಷ್ ಮಧ್ಯೆ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆದರೆ ಎಕ್ಸಾಕ್ಟಾಗಿ ಯಾವ ರೀತಿ ಇವರು ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಆದರೆ ಇದೀಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಮಾಹಿತಿ ಪ್ರಕಾರ ಸುಮಾರು 122 ಬಾರಿ ಇವರಿಬ್ಬರು ಕೂಡ ಕಾಲು ಮೆಸೇಜು ಮಾಡಿದ್ರು ಅನ್ನುವಂಥದ್ದು ಈ ಒಂದು ಡಾಟಾ ರಿಟ್ರೀವ್ನಲ್ಲಿ ಗೊತ್ತಾಗಿರುವಂಥದ್ದು. ಅಂದರೆ ಆರೋಪಿ ಪ್ರದೋಷ್ ಮತ್ತು PSI ವಿನಯ್ ಮಧ್ಯೆ 8ನೇ ತಾರೀಕಿಂದ 10ನೇ ತಾರೀಕಿನ ಮಧ್ಯದಲ್ಲಿ ಆಗಿರುವಂತಹ ಒಂದು ಸಂಭಾಷಣೆಗಳು, ಅದರಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಸೊ ಇದೆಲ್ಲದರ ಜೊತೆಗೆ ಅನುಮಾನಕ್ಕೆ ಕಾರಣ ಆಗ್ತಿರುವಂಥ ಕೆಲವೊಂದು ವಿಚಾರಗಳು ಅಂತ ಹೇಳಿದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿರುವಂಥದ್ದು 9ನೇ ತಾರೀಕು ಅಂದರೆ ಬೆಳಗ್ಗೆ ಸುಮಾರು 9:10 ಸುಮಾರಿಗೆ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ಮಾಹಿತಿ ಬಂದಿತ್ತು. ಸತ್ವ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತಹ ಕೇವಲ್ ರಾಮ್ ದೋರ್ಜಿ ಈ ವ್ಯಕ್ತಿ ತಾನು ಆ ಒಂದು ಅಪಾರ್ಟ್ಮೆಂಟ್ ಬಳಿ ಇದ್ದಂಥ ಟೈಮ್ನಲ್ಲಿ ಡೆಡ್ ಬಾಡಿಯನ್ನು ನೋಡಿ ತಾನು ಪೊಲೀಸರಿಗೆ ಮಾಹಿತಿ ನೀಡಿದ್ದೀನಿ ಅನ್ನುವಂಥದ್ದು ಪ್ರಾಥಮಿಕ ವರದಿಯಲ್ಲಿರುವಂಥದ್ದು. ಆದರೆ ಈ ಚಾರ್ಜ್ ಶೀಟ್ನಲ್ಲಿ ಹೇಳಿಕೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಹಲವಾರು ಅನುಮಾನಗಳು ಮೂಡುತ್ತೆ. ಯಾಕೆಂದರೆ ಆರೋಪಿ ಪ್ರದೋಷ್ ತಾನು PSI ವಿನಯ್ಗೆ ಮಧ್ಯರಾತ್ರಿ 1:30 2 ಗಂಟೆ ಸುಮಾರಿಗೆ ಕಾಲ್ ಮಾಡಿದಂಥ ಟೈಮ್ನಲ್ಲಿ ಡೆಡ್ ಬಾಡಿಯನ್ನು ತಗೊಬಂದು ಇದೇ ಸತ್ವ ಅಪಾರ್ಟ್ಮೆಂಟ್ ಮುಂದೆ ಹಾಕಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದೆ ಅನ್ನುವಂಥದ್ದು ಈತನ ಹೇಳಿಕೆಯಲ್ಲಿದೆ. ಆದರೆ PSI ವಿನಯ್ ಹೇಳಿಕೆಯಲ್ಲಿ ಅದು ಕಾಣಿಸ್ತಾ ಇಲ್ಲ. ಅಂದರೆ ತನಗೆ ಈ ವಿಚಾರವನ್ನು ಇನ್ಫಾರ್ಮ್ ಮಾಡಿದ್ರು ಅನ್ನುವಂಥದ್ದನ್ನು PSI ವಿನಯ್ ತನ್ನ ಹೇಳಿಕೆಯಲ್ಲಿ ಹೇಳಿಲ್ಲ. ಆದರೆ ಪ್ರದೋಷ್ ಹೇಳಿರುವಂಥದ್ದನ್ನು ನೋಡಿದರೆ ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿದ್ರು ಕೂಡ ಯಾಕೆ ಮಧ್ಯರಾತ್ರಿ 2 ಗಂಟೆ ಅಥವಾ 2:30 ಸುಮಾರಿಗೆ ಗೊತ್ತಾಗಿದ್ರು ಕೂಡ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಹೋಗಿಲ್ಲ ಅನ್ನುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಒಂದಿದೆ, ಹೀನೋಸ್ ಆಫೆನ್ಸ್ಗಳು ಅಂದರೆ ಡಕಾಯಿತಿ ಇರ್ಬೋದು, ಮರ್ಡರ್ ಆಗಿರ್ಬೋದು, ಈ ಥರದ್ದು ಕೃತ್ಯಗಳು ನಡೆದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟಿಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ವೆರಿಫೈ ಮಾಡ್ತಾರೆ. ಆದರೆ ಇದು ರಾತ್ರಿ ವೇಳೆ ಡೆಡ್ ಬಾಡಿ ಬಿದ್ದಿದೆ ಅಂತ ಗೊತ್ತಾಗಿದ್ರು ಕೂಡ ಯಾರೂ ಸ್ಥಳಕ್ಕೆ ಹೋಗದೆ ನೆಕ್ಸ್ಟ್ ಡೇ ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಬಂದು ದೂರು ಕೊಡೋವರೆಗೂ ಯಾಕೆ ಸುಮ್ಮನಿದ್ರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಇವರಿಬ್ಬರ ಮಧ್ಯೆ ಏನೇನು ಸಂಭಾಷಣೆಗಳಾಗಿತ್ತು, ಏನೇನು ಮಾತುಕತೆಗಳಾಗಿತ್ತು ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ಇಡೀ ರೇಣುಕಾಸ್ವಾಮಿ ಪ್ರಕರಣದಲ್ಲಿ PSI ವಿನಯ್
ಅವರ ಪಾತ್ರ ಏನು ಇದುವರೆಗೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಲಭ್ಯ ಆಗಿರಲಿಲ್ಲ. ಆದರೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತಾದ ಬಿಗ್ ಎಕ್ಸ್ಕ್ಲೂಸಿವ್ ದೇವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನು ನಡೀತು, ಇದರ ಹಲವು ಹೊಳಹುಗಳು ಹೊರಬರ್ತಾ ಇದೆ. ಇಡೀ ಪ್ರಕರಣದಲ್ಲಿ PSI ವಿನಯ್ ಪಾತ್ರವೇನು, ಅನುಮಾನಕ್ಕೆ ಕಾರಣ ಆಗಿರುವಂಥ ಅಂಶಗಳೇನು, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ PSI ವಿನಯ್ ಏನು ಮಾಡಿದ್ದ ಅನ್ನುವಂಥದ್ದು. ಕೊಲೆ ನಡೆದ ಜೂನ್ 8ನೇ ತಾರೀಕು ಪ್ರದೋಷ್ನಿಂದ ಕರೆ ಹೋಗುತ್ತೆ ವಿನಯ್ ಅವರಿಗೆ. ಮಧ್ಯರಾತ್ರಿ 1:30 2 ಗಂಟೆ ಮಧ್ಯ ಕಾಲ್ ಮಾಡ್ತಾರೆ. ವಾಟ್ಸಪ್ ಕಾಲ್ ಮಾಡಿದ್ದ ಆರೋಪಿ ಪ್ರದೋಷ್ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗ ಶವ ಹಾಕಿದ್ದಾರೆ ಅಂತ ಹೇಳಿಕೆ. ಆಗ ಶವ ಇಲ್ಲಿ ಯಾಕೆ ಬಿಸಾಡಿದ್ರಿ ಅಂತ PSI ವಿನಯ್ ಕೇಳ್ತಾರೆ. ಅದು ನಮ್ಮ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅಂತ ವಿನಯ್ ಹೇಳಿದ್ರು. ಬರಲ್ಲ ಅಂತ ಹೇಳಿರ್ಬೇಕು ಮೋಸ್ಟ್ಲಿ. ಆರೋಪಿಗಳಿಗೆ ಸರೆಂಡರ್ ಆಗೋಕೆ ಹೇಳಿ ಅಂತ ವಿನಯ್ ಹೇಳಿದ್ರು. ಆರೋಪಿ ಪ್ರದೋಷ್ ನೀಡಿದಂತಹ ಮರು ಹೇಳಿಕೆಯಲ್ಲಿ ಈ ಮಾಹಿತಿ ಲಭ್ಯವಾಗಿದೆ. ಸೊ PSI ವಿನಯ್ ಪಾತ್ರ ಏನು ಹಾಗಾದರೆ, ಅಂದರೆ ಅವರೇನು ಪ್ರಕರಣನ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ರ, ಗೊತ್ತಿದ್ದು ಸುಮ್ಮನಾದ್ರ ಅಥವಾ ಏನು ಅನ್ನೋಂಥದ್ದು. ಪ್ರದೋಷ್ ಹೇಳಿಕೆ ಪ್ರಕಾರ ವಿನಯ್ಗೆ ಕೊಲೆ ವಿಚಾರ ಗೊತ್ತಿತ್ತು. ಹಾಗಿದ್ರೆ ರಾತ್ರಿಯೇ ಪೊಲೀಸರು ಯಾಕೆ ಸ್ಥಳಕ್ಕೆ ಹೋಗಿಲ್ಲ? ಕೊಲೆ ನಡೆದಿದೆ ಅಂತ ಗೊತ್ತಾದ್ಮೇಲೆ ಅದು ಸೆಲೆಬ್ರಿಟಿ ಇರಲಿ ಮತ್ತೊಬ್ಬರು ಇರಲಿ, ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಪೊಲೀಸರು ಅನ್ನೋಂಥದ್ದು. ಯಾಕೆ ಮೃತದೇಹ ಪತ್ತೆ ಹೆಚ್ಚಿ ಕೇಸ್ ದಾಖಲು ಮಾಡಲಿಲ್ಲ? ನೆಕ್ಸ್ಟ್ ಡೇವರೆಗೂ ಕಾದ್ರು. PSI ವಿನಯ್ ಅಂದು ರಜೆಯಲ್ಲಿದ್ದರು ಅಂತ ಹೇಳಲಾಗ್ತಾ ಇದೆ. ಆದರೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡ್ಬೋದಾಗಿತ್ತಲ್ಲ, ಈ ಥರ ಆಗಿದೆ ಅಂತ. ಅಷ್ಟೊಂದು ಸಿವಿಯರ್ ಕೇಸ್ ಅದು. ಇನ್ಸ್ಪೆಕ್ಟರ್ ಗಿರೀಶ್ ಯಾಕೆ ಘಟನಾ ಸ್ಥಳಕ್ಕೆ ಹೋಗಲಿಲ್ಲ ಅವತ್ತು? ಸೊ ಅವ್ರ ಲಿಮಿಟ್ಸಲ್ಲಿ ಬರ್ತಾ ಇದೆ ಅಂತ ಅದನ್ನು ಕೂಡ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆ PSI ವಿನಯ್ ಅವ್ರ ಬಗ್ಗೆ ಹೇಳುತ್ತೆ. ಪ್ರದೋಷ್ ತಾನು ಕರೆ ಮಾಡಿ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟಾದರೂ ಕೂಡ ಇಮಿಡಿಯೇಟ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕಲ್ವಾ, ಯಾಕೆ ಮಾಡಲಿಲ್ಲ? ಅದ್ಯಾಕೆ ನೆಕ್ಸ್ಟ್ ಡೇವರೆಗೂ ಕಾದರು? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ. ಸುನಿಲ್, PSI ವಿನಯ್ ಪಾತ್ರ ಏನು? ಹಾಗೇನೆ ಇನ್ಸ್ಪೆಕ್ಟರ್ ಗಿರೀಶ್ ತಕ್ಷಣ ಸ್ಥಳಕ್ಕೆ ಹೋದ್ರ? ಈ ಪೊಲೀಸ್ ವ್ಯವಸ್ಥೆ ಹೇಗೆ ವರ್ಕ್ ಆಯಿತು? ಆವತ್ತು ಕೊಲೆ ನಡೆದ ತಕ್ಷಣ ಏನೆಲ್ಲ ಆಯಿತು? ಚಾರ್ಜ್ ಶೀಟಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಶ್ರೀಲಕ್ಷ್ಮಿ, ಇದೀಗ ಕಾಮಾಕ್ಷಿಪಾಳ್ಯದಲ್ಲಿ ನಡೆದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದ ನಂತರ ಹಲವಾರು ಅನುಮಾನಗಳು ಶುರುವಾಗಿದ್ದಾವೆ. ಆ್ಯಕ್ಚುಲಿ ಇದು ಈಗ ಶುರುವಾಗಿರುವಂಥದ್ದಲ್ಲ. ಈ ಪ್ರಕರಣ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ PSI ವಿನಯ್ ಮತ್ತು ಆರೋಪಿ A14 ಆಗಿರುವಂಥ ಪ್ರದೋಷ್ ಮಧ್ಯೆ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆದರೆ ಎಕ್ಸಾಕ್ಟಾಗಿ ಯಾವ ರೀತಿ ಇವರು ಸಂಪರ್ಕದಲ್ಲಿದ್ದರು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಆದರೆ ಇದೀಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಮಾಹಿತಿ ಪ್ರಕಾರ ಸುಮಾರು 122 ಬಾರಿ ಇವರಿಬ್ಬರು ಕೂಡ ಕಾಲು ಮೆಸೇಜು ಮಾಡಿದರು ಅನ್ನುವಂಥದ್ದು ಈ ಒಂದು ಡಾಟಾ ರಿಟ್ರೀವ್ನಲ್ಲಿ ಗೊತ್ತಾಗಿರುವಂಥದ್ದು. ಅಂದರೆ ಆರೋಪಿ ಪ್ರದೋಷ್ ಮತ್ತು PSI ವಿನಯ್ ಮಧ್ಯೆ 8ನೇ ತಾರೀಕಿಂದ 10ನೇ ತಾರೀಕಿನ ಮಧ್ಯದಲ್ಲಿ ಆಗಿರುವಂತಹ ಒಂದು ಸಂಭಾಷಣೆಗಳು, ಅದರಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಸೊ ಇದೆಲ್ಲದರ ಜೊತೆಗೆ ಅನುಮಾನಕ್ಕೆ ಕಾರಣ ಆಗ್ತಿರುವಂಥ ಕೆಲವೊಂದು ವಿಚಾರಗಳು ಅಂತ ಹೇಳಿದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿರುವಂಥದ್ದು 9ನೇ ತಾರೀಕು, ಅಂದರೆ ಬೆಳಗ್ಗೆ ಸುಮಾರು 9:10 ಸುಮಾರಿಗೆ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ಮಾಹಿತಿ ಬಂದಿತ್ತು. ಸತ್ವ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತಹ ಕೇವಲ್ ರಾಮ್ ದೋರ್ಜಿ ಈ ವ್ಯಕ್ತಿ ತಾನು ಆ ಒಂದು ಅಪಾರ್ಟ್ಮೆಂಟ್ ಬಳಿ ಇದ್ದಂಥ ಟೈಮ್ನಲ್ಲಿ ಡೆಡ್ ಬಾಡಿಯನ್ನು ನೋಡಿ ತಾನು ಪೊಲೀಸರಿಗೆ ಮಾಹಿತಿ ನೀಡಿದ್ದೀನಿ ಅನ್ನುವಂಥದ್ದು ಪ್ರಾಥಮಿಕ ವರದಿಯಲ್ಲಿರುವಂಥದ್ದು. ಆದರೆ ಈ ಚಾರ್ಜ್ ಶೀಟ್ನಲ್ಲಿ ಹೇಳಿಕೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಹಲವಾರು ಅನುಮಾನಗಳು ಮೂಡುತ್ತೆ. ಯಾಕೆಂದರೆ ಆರೋಪಿ ಪ್ರದೋಷ್ ತಾನು PSI ವಿನಯ್ಗೆ ಮಧ್ಯರಾತ್ರಿ 1:30 2 ಗಂಟೆ ಸುಮಾರಿಗೆ ಕಾಲ್ ಮಾಡಿದಂಥ ಟೈಮ್ನಲ್ಲಿ ಡೆಡ್ ಬಾಡಿಯನ್ನು ತಗೊಬಂದು ಇದೇ ಸತ್ವ ಅಪಾರ್ಟ್ಮೆಂಟ್ ಮುಂದೆ ಹಾಕಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದೆ ಅನ್ನುವಂಥದ್ದು ಈತನ ಹೇಳಿಕೆಯಲ್ಲಿದೆ. ಆದರೆ PSI ವಿನಯ್ ಹೇಳಿಕೆಯಲ್ಲಿ ಅದು ಕಾಣಿಸ್ತಾ ಇಲ್ಲ. ಅಂದರೆ ತನಗೆ ಈ ವಿಚಾರವನ್ನು ಇನ್ಫಾರ್ಮ್ ಮಾಡಿದ್ರು ಅನ್ನುವಂಥದ್ದನ್ನು PSI ವಿನಯ್ ತನ್ನ ಹೇಳಿಕೆಯಲ್ಲಿ ಹೇಳಿಲ್ಲ. ಆದರೆ ಪ್ರದೋಷ್ ಹೇಳಿರುವಂಥದ್ದನ್ನು ನೋಡಿದರೆ ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿದ್ರು ಕೂಡ ಯಾಕೆ ಮಧ್ಯರಾತ್ರಿ 2 ಗಂಟೆ ಅಥವಾ 2:30 ಸುಮಾರಿಗೆ ಗೊತ್ತಾಗಿದ್ರು ಕೂಡ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಹೋಗಿಲ್ಲ ಅನ್ನುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಒಂದಿದೆ, ಹೀನೋಸ್ ಆಫೆನ್ಸ್ಗಳು, ಅಂದರೆ ಡಕಾಯಿತಿ ಇರ್ಬೋದು, ಮರ್ಡರ್ ಆಗಿರ್ಬೋದು, ಈ ಥರದ್ದು ಕೃತ್ಯಗಳು ನಡೆದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟಿಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ವೆರಿಫೈ ಮಾಡ್ತಾರೆ. ಆದರೆ ಇದು ರಾತ್ರಿ ವೇಳೆ ಡೆಡ್ ಬಾಡಿ ಬಿದ್ದಿದೆ ಅಂತ ಗೊತ್ತಾಗಿದ್ರು ಕೂಡ ಯಾರೂ ಸ್ಥಳಕ್ಕೆ ಹೋಗದೆ ನೆಕ್ಸ್ಟ್ ಡೇ ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಬಂದು ದೂರು ಕೊಡೋವರೆಗೂ ಯಾಕೆ ಸುಮ್ಮನಿದ್ರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಇವರಿಬ್ಬರ ಮಧ್ಯೆ ಏನೇನು ಸಂಭಾಷಣೆಗಳಾಗಿತ್ತು, ಏನೇನು ಮಾತುಕತೆಗಳಾಗಿತ್ತು ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.